ಗೈಸ್, ನೀರ್ ಮೇಲೆ ನಡೆಯೋಕೆ ಸಾಧ್ಯನಾ? ಹೌದು, ನೀರ್ ಮೇಲೆ ನಡೆಯೋಕೆ ಸಾಧ್ಯ ಇದೆ. ಬಟ್ ಅದನ್ನ ಮಾಡ್ಬೇಕು ಅಂದ್ರೆ ನಮಗೆ ಮೇಜರ್ ಆಗಿ 5 ಪ್ರಾಬ್ಲಮ್ಸ್ ಇದೆ. ಆ 5 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಯಾರು ಬೇಕಾದ್ರೂ ನೀರ್ ಮೇಲೆ ನಡಿಬಹುದು. ಅದನ್ನ ಟ್ರೈ ಮಾಡಕ್ಕೆ ನಾನ್ ಬಂದಿದ್ದೀನಿ ನಮ್ಮನೆ ಬಾವಿ ಹತ್ರ. ಸೊ ಆ 5 ಪ್ರಾಬ್ಲಮ್ಸ್ ಯಾವುದು ಅಂದ್ರೆ, ಮೊದಲನೇದು, ನೀರ್ ಮೇಲೆ ಜಾಗ ತುಂಬಾನೇ ಕಮ್ಮಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಲ್ ತಗೊಂಡು ನೀರ್ ಮೇಲೆ ಹಾಕಿದ್ರೆ ಅದು ಮುಳುಗುತ್ತೆ. ಅದೇ ಏನಾದ್ರೂ ಕಲ್ನ ಒಂದು ಮರದ ಮೇಲೆ ಇಟ್ಟು ಹಾಕಿದ್ರೆ ಅದು ತೇಲುತ್ತೆ. ಯಾಕೆಂದ್ರೆ ಕಲ್ಲು ಭಾರ ಇದೆ ಅಂತ ಮುಳುಗ್ತಾ ಇಲ್ಲ, ಕಲ್ಲಿನ ಭಾರನ ತಡೆಯೋಕೆ ನೀರಿನ ಕೈಲಿ ಶಕ್ತಿ ಇಲ್ಲ ಅಂತ. ಅದೇ ನಾವು ಮರದ ಮೇಲೆ ಹಾಕಿದಾಗ ಆ ಭಾರನ ತಡೆಯೋಕೆ ನೀರಿಗೆ ಶಕ್ತಿ ಸಿಗುತ್ತೆ, ಅದಕ್ಕೋಸ್ಕರ. ಎರಡನೇದು, ನೀರಿಗೆ ನಮ್ಮನ್ನ ಮೇಲ್ಗಡೆ ತಳ್ಳುವಷ್ಟು ಶಕ್ತಿ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನೀರಲ್ಲಿ ಕಾಲಿಟ್ಟಾಗ ಸೀದಾ ಮುಳುಗೋಗುತ್ತೆ. ಅದೇನಾದ್ರೂ ನಾವು ನೀರಲ್ಲಿ ಉಲ್ಟಾ ಮಲ್ಕೊಂಡು ಉಸಿರು ಕಟ್ಟಿದ್ರೆ ನೀರಲ್ಲಿ ತೇಲ್ತಾ ಇರ್ತೀವಿ. ಯಾಕೆ ಅಂದ್ರೆ ನಾವು ನಿಂತ್ಕೊಂಡಾಗ ನಮ್ಮ ಕಂಪ್ಲೀಟ್ ಬಾಡಿ ತೂಕ ನಮ್ಮ ಕಾಲ್ಗಳ ಮೇಲೆ ಇರುತ್ತೆ. ಅದೇ ನಾವು ಉಲ್ಟಾ ಮಲ್ಕೊಂಡಾಗ ನಮ್ಮ ಬಾಡಿ ವೇಟ್ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಆಗ ನೀರಿಗೆ ನಮ್ಮನ್ನ ಮೇಲ್ಗಡೆ ತೇಲ್ಸುವಂತ ಶಕ್ತಿ ಸಿಗಿರುತ್ತೆ. ಮೂರನೇದು, ನಾನಾಗ್ಲೇ ಹೇಳ್ದಾಗೆ ನಮ್ಮ ಬಾಡಿ ವೇಟ್ ಕಂಪ್ಲೀಟ್ ಆಗಿ ನಮ್ಮ ಕಾಲ್ಗಳ ಮೇಲೆ ಇರುತ್ತೆ. ನಮ್ಮ ಕಾಲು ತುಂಬಾನೇ ಚಿಕ್ಕದಾಗಿರೋದ್ರಿಂದ ನೀರ್ ಮೇಲೆ ತೇಲುವಷ್ಟು ಶಕ್ತಿ ಇರಲ್ಲ. ಅದೇ ಏನಾದ್ರೂ ನಮ್ಮ ಕಾಲುಗಳು ಅಗಲ ಆಗಿ ಚಪ್ಪಟೆ ಆಗಿದ್ರೆ ನಾವು ತೇಲ್ತಾ ಇದ್ವಿ. ನಾಲ್ಕನೇದು, ನಾವು ಓಡೋ ಸ್ಪೀಡ್ ತುಂಬಾನೇ ಕಮ್ಮಿ ಇರೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಚಿಕ್ಕ ಕಲ್ಲು ತಗೊಂಡು ಸ್ಪೀಡ್ ಆಗಿ ಕಲಿಸಿದ್ರೆ ಕಲ್ಲು ನೀರ್ ಮೇಲೆ ಪಿಚ್ ಬಿದ್ದು ಮುಂದೆ ಹೋಗುತ್ತೆ. ಅದೇ ಏನಾದ್ರೂ ಅದು ಎಲ್ಲಿವರೆಗೂ ಹೋಗುತ್ತೆ, ಆ ಸ್ಪೀಡ್ ಇರೋವರೆಗೂ ಮುಂದೆ ಹೋಗುತ್ತೆ. ಬಟ್ ಅದೇ ನಾವು ದಪ್ಪ ಕಲ್ಲು ತಗೊಂಡು ಎಸೆದ್ರೆ ಮುಳುಗೋಗುತ್ತೆ. ಯಾಕೆ ಅಂದ್ರೆ ಆ ದಪ್ಪ ಕಲ್ಲನ್ನ ನಾವು ಸ್ಪೀಡ್ ಆಗಿ ಎಸೆಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಅದೇ ರೀತಿ ನಾವೇನಾದ್ರೂ ಮಿನಿಮಮ್ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ಲಿಲ್ಲ ಅಂದ್ರೆ ನಮ್ಗೆ ನೀರ್ ಮೇಲೆ ಓಡೋಕೆ ಆಗಲ್ಲ. ಐದನೇದು, ಗ್ರಾವಿಟಿ. ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಭೂಮಿ ಮೇಲೆ ಕಾಲಿಟ್ಟಾಗ ಅದು ಅಲ್ಲೇ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗಿಬಹುದು. ಬಟ್ ಇದು ನೀರ್ ಮೇಲೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ನೀರಿಗೆ ಆ ಶಕ್ತಿ ಇಲ್ಲೇ ಇರೋ ಕಾರಣ ನಾವು ಕಾಲಿಟ್ಟ ತಕ್ಷಣ ಒಳಗಡೆ ಹೋಗುತ್ತೆ. ಆ ಶಕ್ತಿ ಬೇಕು ಅಂದ್ರೆ ಜಾಗ ಜಾಸ್ತಿ ಇರಬೇಕು, ಇಲ್ಲ ಅಗಲ ಇರಬೇಕು. ಈ 5 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಯಾರು ಬೇಕಾದ್ರೂ ನೀರ್ ಮೇಲೆ ನಡಿಬಹುದು. ಆದ್ರೆ ಅದನ್ನ ಸಾಲ್ವ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬಾನೇ ಕಷ್ಟ ಇದೆ. ಬಟ್ ಅದನ್ನ ನಾನಿವತ್ತು ಟ್ರೈ ಮಾಡಿ ನೀರ್ ಮೇಲೆ ನಡೆಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಫೈನಲಿ ನೀರ್ ಮೇಲೆ ನಡೆಯೋಕೆ ನಮಗೆ ಚಪ್ಪಲಿ ರೆಡಿ ಆಗಿದೆ. ನನಗೆ ಡೌಟ್ ಇದೆ, ಇದು ಆಕ್ಚುಲಿ ಇದು ಹಾಕೊಂಡು ನಡೆಯೋಕ್ಕಾಗುತ್ತಾ ಇಲ್ವಾ ಅಂತ. ಯಾಕೆಂದ್ರೆ ನೆಲದ ಮೇಲೆ ನಡೆಯೋಕೆ ತುಂಬಾ ಕಷ್ಟ ಆಗ್ತಾ ಇದೆ, ಇನ್ನು ನೀರ್ ಮೇಲೆ ನಡೆಯೋಕೆ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಒಂದ್ಸಲ ಇಟ್ಟು ತೋರಿಸಿ ನೋಡಿ. ನೋಡಿ, ಈ ತರ ಆಗ್ತಾ ಇದೆ. ಇದನ್ನ ಹಾಕೊಂಡು ನೀರ್ ಮೇಲೆ ನಡೆಯೋದು ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ನಾನು ಹೇಳ್ದಾಗೆ ಆ 5 ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಬನ್ನಿ ಇವಾಗ ಇದನ್ನ ಟ್ರೈ ಮಾಡೋಣ. ವರ್ಕ್ ಆದರೆ ಒಳ್ಳೇದು, ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದ್ಸರಿ 120% ಇದನ್ನ ಮಾಡೇ ಮಾಡ್ತೀನಿ. ಬನ್ನಿ ಮಾಡೋಣ. ಏನ್ ಚಳಿ ಆಗ್ತಿದಾ ಗೈಸ್. ಟೈಮ್ ಫಾರ್ ರಿಸಲ್ಟ್. ಇವಾಗ ಗೊತ್ತಾಗುತ್ತೆ ನಡೆಯೋಕ್ಕಾಗತ್ತಾ ಇಲ್ವಾ ಅಂತ. ನನಗಂತೂ ಗ್ಯಾರಂಟಿ ಇಲ್ಲ. ಓಹ್, ಹೇಳಿಲ್ವಾ? ಹೇಳು ತಾನೆ, ಚಪ್ಪಲಿ ಕಿತ್ತೋಯ್ತು. ಬೇರೆ ಆಪ್ಷನ್ ಇಲ್ಲ. ಚಪ್ಪಲಿ ಇರ್ತದಲ್ಲ,
ಫೈನಲಿ ಚಪ್ಪಲ್ನ ಚೇಂಜ್ ಮಾಡಿದ್ದೀವಿ. ಬನ್ನಿ ಇವಾಗ ಹೇಗಾಗುತ್ತೆ ನೋಡೋಣ. ಆದ್ರೆ ಸಾಕಾಗಿದೆ. ಗೊತ್ತಿಲ್ಲ. ಗಾಯ್ಸ್, ನೀವೇ ನೋಡಿದ್ರಲ್ಲ, ನೀರ್ ಮೇಲೆ ನಡೆಯುವಂಥ ಪ್ರಯತ್ನ ಫೇಲ್ ಆಗಿದೆ. ಇದೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ಕೋಬಹುದು. ಬಟ್ ಒಂದು ಪ್ರಾಮಿಸ್ ಮಾಡ್ತೀನಿ, ಒಂದಲ್ಲ ಒಂದಿನ ಇದನ್ನ ಮಾಡಿ ತೋರಿಸ್ತೀನಿ. ಇವತ್ತಿಗಿಷ್ಟೇ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ತೋರಿಸಿ. ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.